ಬಿಜೆಪಿಯ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಬಿವೈ ವಿಜೇಂದ್ರ. ಬಿಜೆಪಿಯ ರಾಜ್ಯಾಧ್ಯಕ್ಷರು ಬಿವೈ ವಿಜೇಂದ್ರ ಈಗ ಬಿಜೆಪಿಯ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಚುನಾವಣಾ ಕಾರ್ಯತಂತ್ರ ಮತ್ತೊಂದು ಇದೆಲ್ಲದರ ನಡುವೆ ಈಗ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರನ್ನು ಕೂಡ ಭೇಟಿಯಾಗಿದ್ದಾರೆ. ಜೆ.ಪಿ. ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ. ಬಿವೈ ವಿಜೇಂದ್ರ ನಡ್ಡಾ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ವಿಜೇಂದ್ರ ರಾಜ್ಯ ರಾಜಕಾರಣದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ವಿಜೇಂದ್ರ ಒಂದಿಷ್ಟು ಚರ್ಚೆಗಳು, ಅದರಲ್ಲೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಗೆ ಹೆಂಗೆ ಕಾರ್ಯತಂತ್ರ ಅನ್ನೋದ್ರ ಬಗ್ಗೆ ರಾಜ್ಯದ ಬಿಜೆಪಿ ಅಧ್ಯಕ್ಷರು ರಾಷ್ಟ್ರದ ಬಿಜೆಪಿ ಅಧ್ಯಕ್ಷರನ್ನ ಭೇಟಿಯಾಗಿ ಅವ್ರ ನಿವಾಸದಲ್ಲೇ ಮಾತುಕತೆ ಮಾಡಿದ್ದಾರೆ. ಭಾರಿ ಕುತೂಹಲ ಇದೆ ಇವತ್ತಿನಿಂದ, ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಇವತ್ತಿನಿಂದ ಬಿಜೆಪಿಯ ಗ್ರಾಮಗಳ ಭೇಟಿ, ಗ್ರಾಮಗಳಿಗೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿಯವರ ಕೆಲಸದ ಬಗ್ಗೆ, ಅಭಿವೃದ್ಧಿ ಕೆಲಸದ ಬಗ್ಗೆ ತಿಳಿಸೋದಕ್ಕೆ, ಅಭಿವೃದ್ಧಿ ಯೋಜನೆಗಳನ್ನು ತಿಳಿಸೋದಕ್ಕೆ ಇವತ್ತಿನಿಂದ ಬಿಜೆಪಿ ಮುಂದಡಿಯನ್ನು ಇಡ್ತಾ ಇದೆ. ಇವತ್ತಿನಿಂದ 3 ದಿನಗಳ ಕಾಲ ಈ ಸಮಯದಲ್ಲಿ ಬಿಜೆಪಿಯ ನಾಯಕರುಗಳು ಉತ್ಸುಕವಾಗಿ ಗ್ರಾಮ ಮಟ್ಟದಲ್ಲೂ ಕೂಡ ಪಕ್ಷ ಸಂಘಟನೆಯ ಜೊತೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕೆಲಸಗಳನ್ನು ಮತ್ತು ಯೋಜನೆಗಳನ್ನು ಜನರಿಗೆ ತಲುಪಿಸುವ ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆಗೆ ಇದು ಓಟಾಗಿ ಕನ್ವರ್ಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಹಂತಕ್ಕೆ ಮುಂದುವರೆದಿದೆ. ಈಗ ಬಿವೈ ವಿಜೇಂದ್ರ ಅವರು ಜೆ.ಪಿ. ನಡ್ಡಾ ಅವರ ನಿವಾಸದಲ್ಲಿ ಜೆ.ಪಿ. ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ. ಚರ್ಚೆಗಳಾಗಿದ್ದಾವೆ ನೋಡಿ, ಫೋಟೋ ಗಮನಿಸ್ತಾ ಇದ್ದೀರಿ. ರಾಜ್ಯ ರಾಜಕಾರಣದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಬಿವೈ ವಿಜೇಂದ್ರ. ಬಿವೈ ವಿಜೇಂದ್ರ ಯಾವಾಗ ಅಧ್ಯಕ್ಷರಾದರು ಅವತ್ತಿನಿಂದಲೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಅವ್ರು ಕನ್ವೆ ಮಾಡುವಂಥ ರೀತಿ ಇದೆಯಲ್ಲ, ಹೈಕಮಾಂಡ್ಗೆ ಹೋಗಿ ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅವ್ರ ಜೊತೆಯಲ್ಲಿ ರಾಜ್ಯದ ವಸ್ತುಸ್ಥಿತಿಯನ್ನು ವಿವರಿಸಿ ಕಾರ್ಯತಂತ್ರದ ಬಗ್ಗೆ ಚರ್ಚೆ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ರಾಜ್ಯದಲ್ಲಿ, ಅದು ಪರಿಣಾಮಕಾರಿಯಾಗಿ ಒಂದು ರೀತಿಯಲ್ಲಿ ಉತ್ತರವನ್ನು ಕೊಡುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಅನ್ನೋದಕ್ಕೆ ಒಂದಿಷ್ಟು ಅಂದಾಜು ಕೂಡ ಇದೆ. ಈಗ ವಿಜೇಂದ್ರ ಅವರು ರಾಜ್ಯದ ಬಿಜೆಪಿ ಅಧ್ಯಕ್ಷರು ರಾಷ್ಟ್ರದ ಬಿಜೆಪಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ಜೆ.ಪಿ. ನಡ್ಡಾ ಅವರನ್ನು ಅವರ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಇನ್ನೇನು ಲೋಕಸಭಾ ಚುನಾವಣೆಗೆ ಹೆಚ್ಚು ಕಮ್ಮಿ ಅಂತ ಹೇಳಿದರೆ 1-2 ತಿಂಗಳು ಮಾತ್ರ ಬಾಕಿ ಇದೆ. ಈ ತಿಂಗಳ ಅಂತ್ಯದಲ್ಲಿ ಚುನಾವಣಾ ದಿನಾಂಕ ನಿಗದಿ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯು ಚರ್ಚೆಗಳೆಲ್ಲವೂ ಕೂಡ ಇದೆ. ಇಂಥ ಸಮಯದಲ್ಲಿ ಬಿಜೆಪಿಯ ಕಾರ್ಯತಂತ್ರ ರಾಜ್ಯದಲ್ಲಿ ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರನ್ನ ಬಿವೈ ವಿಜೇಂದ್ರ ಭೇಟಿಯಾಗಿದ್ದಾರೆ. ಪಿ.ವಿ. ನರಸಿಂಹರಾವ್ಗೆ ಭಾರತ ರತ್ನ ಘೋಷಣೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಚೌಧರಿ ಚರಣ್ ಸಿಂಗ್ಗೆ ಭಾರತ ರತ್ನ ಗೌರವ. ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ಗೂ ಕೂಡ ಭಾರತ ರತ್ನ ಗೌರವ. ಪಿ.ವಿ. ನರಸಿಂಹರಾವ್ಗೆ ಭಾರತ ರತ್ನ. ಈ ಹಿಂದೆ ಎಲ್.ಕೆ. ಅಡ್ವಾಣಿ ಅವ್ರಿಗೂ ಕೂಡ ಭಾರತ ರತ್ನ ಗೌರವ ನೀಡಲಾಗಿತ್ತು. ಈಗ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ಗೂ ಕೂಡ ಭಾರತ ರತ್ನ ಗೌರವ ಘೋಷಣೆಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮಾಜಿ ಪ್ರಧಾನಿಯಾಗಿದ್ದಾರೆ ಪಿ.ವಿ. ನರಸಿಂಹರಾವ್. ಚೌಧರಿ ಚರಣ್ ಸಿಂಗ್ಗೂ ಕೂಡ ಭಾರತ ರತ್ನ ಗೌರವ. ಈ ಹಿಂದೆ ಎಲ್.ಕೆ. ಅಡ್ವಾಣಿ ಅವರಿಗೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನ ಟ್ವೀಟ್ ನಲ್ಲಿ ಪ್ರಸ್ತಾಪ ಮಾಡಿದ್ದನ್ನ ಗಮನಿಸಿದ್ವಿ. ಈಗ ಅದರ ಬೆನ್ನಿಗೆ ಮತ್ತೊಬ್ಬ ಮಾಜಿ ಪ್ರಧಾನಿಯಾಗಿರುವ ಪಿ.ವಿ. ನರಸಿಂಹರಾವ್ ಅವರಿಗೂ ಕೂಡ ಭಾರತ ರತ್ನ ಗೌರವ. ನೋಡಿ, ಪ್ರಧಾನಿಯಾಗಿ ಪಿ.ವಿ. ನರಸಿಂಹರಾವ್ ಅವರು ಅಧಿಕಾರ ಸ್ವೀಕರಿಸಿದಾಗ ದೇಶದ ಆರ್ಥಿಕವಾಗಿ ದಿವಾಳಿಯ ಅಂಚಿನಲ್ಲಿತ್ತು. ಸರ್ಕಾರಕ್ಕೆ ಬಹುಮತ ಇರಲಿಲ್ಲ. ಪಕ್ಷದ ಒಳಗಿನಲ್ಲೂ ಕೂಡ ಅವರಿಗೆ ವಿರೋಧಿಗಳಿದ್ರು. ಎಲ್ಲವನ್ನ ಸರಿಪಡಿಸಿ ಯಾವ ರೀತಿ ಅವರು ಸಾಧನೆಯ ಹಾದಿಯತ್ತ ಹೋಗಿದ್ರು ಅನ್ನೋದನ್ನ ಕೂಡ ನಾವು ನೆನಪು ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಪ್ರಧಾನಿಯಾಗಿ 2 ವಾರಗಳಲ್ಲಿ ಆರ್ಥಿಕ ಸಂಕಷ್ಟದಿಂದ ದೇಶವನ್ನ ಪಾರು ಮಾಡೋದಕ್ಕೆ ಮಾಡಲೇಬೇಕಾದಂತ ಒತ್ತಡ ಕೂಡ ಅವರ ಮೇಲೆ ಇರುತ್ತೆ. ಅದು ರಿಪೇರಿ ಮಾಡಲಾಗದಷ್ಟು ಹದಗೆಟ್ಟಿತ್ತು ಆರ್ಥಿಕ ಬಿಕ್ಕಟ್ಟು. ಸರ್ಕಾರಿ ಸ್ವಾಮ್ಯದ ಉದ್ಯಮಿಗಳು ಭ್ರಷ್ಟಾಚಾರ, ಅದಕ್ಷತೆಯಿಂದ ನಷ್ಟದ ಗೂಡಾಗಿದ್ವು. ಅದೆಲ್ಲವನ್ನ ಸರಿಪಡಿಸಿರುವಂತಹ ಹಿರಿಮೆ ಕೂಡ ಪಿ.ವಿ. ನರಸಿಂಹರಾವ್ ಅವರಿಗೆ ಸಲ್ಲುತ್ತೆ. ಅಂಥವರಿಗೆ ಈಗ ಭಾರತ ರತ್ನ ಗೌರವ ಘೋಷಣೆ ಆಗಿರೋದು ಸಹಜವಾಗಿ ಹೆಮ್ಮೆಯ ವಿಚಾರ. ಚೌಧರಿ ಚರಣ್ ಸಿಂಗ್ಗೂ ಕೂಡ ಅದರ ಜೊತೆಗೆ ಭಾರತ ರತ್ನ ಗೌರವ. ಕೆಲವೇ ಕ್ಷಣಗಳಲ್ಲಿ ಒಂದಷ್ಟು ಮಾಹಿತಿನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಂ.ಎಸ್. ಸ್ವಾಮಿನಾಥನ್ ಅವರಿಗೂ ಕೂಡ ಭಾರತ ರತ್ನ ಗೌರವ. ಕೃಷಿ ವಿಜ್ಞಾನಿ ಎಂ.ಎಸ್. ಸ್ವಾಮಿನಾಥನ್ ಅವರಿಗೂ ಕೂಡ ಭಾರತ ರತ್ನ ಗೌರವ ಘೋಷಣೆ
ಆಗಿರುವಂತಹ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಸಿರು ಕ್ರಾಂತಿ ಹರಿಕಾರ MS ಸ್ವಾಮಿನಾಥನ್ ಸಲ್ಲಲೇಬೇಕಾದಂತಹ ಗೌರವ, ಭಾರತ ರತ್ನ ಗೌರವ ಘೋಷಣೆಯಾಗಿರೋದು. ನೋಡಿ, ಪ್ರಖ್ಯಾತ ಕೃಷಿ ತಜ್ಞ, ದೇಶದ ಹಸಿರು ಕ್ರಾಂತಿಯ ಪಿತಾಮಹ ಅಂತಾನೆ ಹೆಸರು ಗಳಿಸಿದ್ದಾರೆ MS ಸ್ವಾಮಿನಾಥನ್. ಅವ್ರಿಗೂ ಗೌರವ, ಭಾರತ ರತ್ನ ಗೌರವ ಘೋಷಣೆಯಾಗಿರೋದು. ಅದ್ರ ಜೊತೆಗೆ PV ನರಸಿಂಹರಾವ್ ಅವ್ರಿಗೂ ಕೂಡ ಭಾರತ ರತ್ನ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಭಾರತ ಆರ್ಥಿಕ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಅದನ್ನ ಸರಿ ದಾರಿಯತ್ತ ಯಾವ ರೀತಿ ತೆಗೆದುಕೊಂಡು ಹೋದ್ರು, ಅವರ ನಡೆದು ಬಂದ ಹಾದಿಯ ಬಗ್ಗೆ ಕೂಡ ನಾವು ಮೆಲುಕು ಹಾಕಬೇಕು ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ. ಹಲವರಿಗೆ ಭಾರತ ರತ್ನ ಗೌರವ ಘೋಷಣೆ ಆಗಿರುವ ಕುರಿತು ಮಾಹಿತಿನ ಕೊಡ್ತಾ ಹೋಗ್ತಾರೆ ನನ್ನ ಹಿರಿಯ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಇದ್ದಾರೆ, ಜೊತೆಗೆ ರಂಜಿತ್ ಕೂಡ ಇದ್ದಾರೆ. ಓವರ್ ಟು ಯು. ಥ್ಯಾಂಕ್ ಯು ಶ್ರುತಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಟ್ವೀಟ್ ಮಾಡೋ ಮೂಲಕ ಮೊನ್ನೆ ಅಷ್ಟೇ LK ಅಡ್ವಾಣಿ ಅವರಿಗೆ ಅವರ ಸೇವೆಯನ್ನ ಗುರುತಿಸಿ ಭಾರತ ರತ್ನವನ್ನ ಏನು ಕೊಟ್ಟಿದ್ರು, ಅದೇ ರೀತಿಯಾಗಿ ಇವತ್ತು 3 ಜನ ದಿಗ್ಗಜರಿಗೆ, ನಮ್ಮ ದೇಶದ 5ನೇ ಪ್ರಧಾನಮಂತ್ರಿ PV ಚರಣ್ ಸೇರಿದಂತೆ ಚರಣ್ ಚೌಧರಿ ಸೇರಿದಂತೆ ಸ್ವಾಮಿನಾಥನ್ ಹಾಗೆ PV ನರಸಿಂಹರಾವ್ ಇವರಿಗೂ ಕೂಡ ಭಾರತ ರತ್ನವನ್ನ ಕೊಡುವ ಮೂಲಕ ಒಂದು ಅತಿ ದೊಡ್ಡ ಹೆಜ್ಜೆಯನ್ನ ಈ ಲೋಕಸಭಾ ಚುನಾವಣಾ ಸಮೀಪದಲ್ಲಿ ಕೇಂದ್ರ ಸರ್ಕಾರ, ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿಯಾಗಿದೆ. ಸ್ಮಿತಾ, ನಾವು ಗಮನಿಸ್ತಾ ಹೋದ್ರೆ ಸ್ವಾಮಿನಾಥನ್ ಆಗಿರ್ಬೋದು, PV ನರಸಿಂಹರಾವ್ ಆಗಿರ್ಬೋದು, ಹಾಗೆ ಚರಣ್ ಚೌಧರಿ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಇದೆಯಲ್ಲ, ಅದನ್ನ ನಾವು ಮುಂದಿನ ಪೀಳಿಗೆಯೂ ಕೂಡ ನೆನಪಿಟ್ಕೊಳ್ಬೇಕು ಅನ್ನೋದು ಮತ್ತೆ ಅವರ ಸೇವೆ ಅತಿ ದೊಡ್ಡದು ಅನ್ನೋದು ಇದ್ರ ಉದ್ದೇಶ ಆಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೊಂದು ಜಸ್ಚರ್ ಇದೆಯಲ್ಲ, ಬಹಳ ಉತ್ತಮ ಅಂತ ಅನ್ಸುತ್ತೆ ಸ್ಮಿತಾ. ನಿಜ ರಂಜಿತ್. ನೋಡಿ, ಕ್ಷೇತ್ರಗಳ ಆಯ್ಕೆ ನೋಡಿ, ಒಬ್ಬರು ಹಸಿರು ಕ್ರಾಂತಿ ಅಂದ್ರೆ ರೈತರು, ಹಾಗೆ ಈ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ಲಿಕ್ಕೆ ಬೇಕಾದಂತಹ ರೆವಲ್ಯೂಷನರಿ ಸ್ಟೆಪ್ ಅಂತ ಹೇಳಿ ತೆಗೆದುಕೊಂಡವರು, ಮತ್ತೊಬ್ರು ಆರ್ಥಿಕ ವ್ಯವಸ್ಥೆಯ ಸುಧಾರಣೆಗೆ ಬಹಳಷ್ಟು ಕ್ರಾಂತಿಕಾರಿಯಾದ ನಿರ್ಧಾರಗಳನ್ನ ನಿಲುವನ್ನ ತೆಗೆದುಕೊಂಡವರು, ಮತ್ತೊಬ್ರು ರಾಜಕಾರಣಿಯಾಗಿ ಅಭೂತಪೂರ್ವವಾದ ಕ್ರಮಗಳನ್ನು ಕೈಗೊಂಡವರು. ಹೀಗೆ ಕ್ಷೇತ್ರಗಳ ಆಯ್ಕೆಯಲ್ಲೂ ಕೂಡ ಬಹಳ ಚಾಕಚಕ್ಯತೆ. ಮತ್ತೊಂದು ವಿಚಾರ ಅಂತಂದ್ರೆ, ಈ ಹೈಯೆಸ್ಟ್ ಅವಾರ್ಡ್ಗಳನ್ನು ಕೊಟ್ಟ ಸಂದರ್ಭದಲ್ಲಿ ನಾವು ಗಮನಿಸಿದ್ದೀವಿ, BJPಯ ನಾಯಕರು ಇನ್ಕ್ಲೂಡಿಂಗ್ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ನವರನ್ನ ಟೀಕೆ ಮಾಡಲಿಕ್ಕೆ ಇದನ್ನ ಅಸ್ತ್ರವಾಗಿ ಬಳಸ್ಕೊಂಡಿದ್ದು. ಮೊನ್ನೆ ಅಷ್ಟೇ ಅದ್ವಾನಿ ಅವರಿಗೆ ಏನು ಅವಾರ್ಡ್ ಘೋಷಣೆ ಆದ ಸಂದರ್ಭದಲ್ಲೂ ಕೂಡ ನೋಡಿ, ನಿಮ್ಮಲ್ಲೂ ಕೂಡ ಅನೇಕರಿದ್ರು, ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಅನೇಕ ಹಿರಿಯರಿದ್ರು. ಅವರನ್ನ ಗುರುತಿಸುವಂತಹ, ಅವರಿಗೆ ಸನ್ಮಾನಿಸುವಂತಹ ಔದಾರ್ಯ ನೀವು ತೋರಿಸಲಿಲ್ಲ, ಅದು ನಮ್ಮ ತಪ್ಪಲ್ಲ ಅಂತ ಹೇಳುವ ಮೂಲಕ ರಾಜಕೀಯವಾಗಿಯೂ ಕೂಡ ಚುನಾವಣೆ ವರ್ಷ ರಂಜಿತ್, ಹೀಗಾಗಿ ಏನೇ ಆದರೂ ಕೂಡ ಅಲ್ಲಿ ಒಂದು ಪೊಲಿಟಿಕಲ್ ಲಿಂಕ್ ಬಂದೇ ಬಿಡುತ್ತೆ. ಸಾಧನೆ ನೋ ಡೌಟ್ ನೀವು ಹೇಳ್ದ ಹಾಗೆ ಅತ್ಯುನ್ನತ ಗೌರವವನ್ನ ಸೂಚಿಸುವಂತಹ ಪ್ರಶಸ್ತಿಗಳನ್ನ ಕೊಡ್ತಾರೆ ಅಂತಂದ್ರೆ ಅವರ ಸಾಧನೆ